ಸೊ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ನಿಮ್ಮೆಲ್ಲರ ಫೇವ್ರೇಟ್ ರಿವರ್ ಇಂಡಿಯನ್ನು ಇಲ್ಲಿ ಓಡಿಸ್ತಾ ಇದ್ದೇವೆ. ಸೊ ಇಲ್ಲಿ ನೀವು ನೋಡ್ಬೋದು, ಲಾಸ್ಟ್ ಟೈಮ್ ನಾವು ಇದ್ರ ಬಗ್ಗೆ ಫುಲ್ ಡೀಟೇಲ್ ಹೇಳಿದ್ದೆ ನಿಮಗೆ ಈ ಒಂದು ಶೋರೂಮಿಂದ. ಸೊ ಇವಾಗ ಇದನ್ನು ಓಡಿಸಿ ನೋಡೋಣ, ಇದರದ್ದು ರೈಡ್ ರಿವ್ಯೂ ಹೇಗಿದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ. ಸೊ ಫಸ್ಟ್ ಬಂದುಬಿಟ್ಟು ಇದು ಇವಾಗ ರೇಂಜ್ ಬಂದುಬಿಟ್ಟು ಇದರದ್ದು 54 ಇದೆ, 57% ಚಾರ್ಜ್ ಇದೆ. ಸೊ ಮೋಡೆಲ್ಲ ಆಮೇಲೆ ಚೇಂಜ್ ಮಾಡೋಣ. ಸೊ ಫಸ್ಟ್ ನಾವು ಇದನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಸ್ಟಾರ್ಟ್ ಆಪ್ಷನ್ ಬರುತ್ತೆ. ಸೊ ಓಕೆ, ಸ್ಟಾರ್ಟಿಂಗ್ ಇನಿಷಿಯಲ್ ಪಿಕಪ್ ಅಂತೂ ಇದು ನಿಮಗೆಲ್ಲ ಗೊತ್ತಿರುತ್ತೆ, ತುಂಬ ಸಖತ್ತಾಗಿರುವಂಥ ರೆಸ್ಪಾನ್ಸ್ ಬರುತ್ತೆ ಅಂತ. ಮತ್ತೊಂದು ಏನಂದರೆ ಈ ಒಂದು ಸ್ಟೈಲ್ಗಳು ಇದನ್ನೆಲ್ಲ ನಾನು ಹೇಳ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಮೋಡ್ಸ್ಗೆಲ್ಲ ಚೇಂಜ್ ಮಾಡೋದು ಎಲ್ಲಿದೆ ಅಂತೆಲ್ಲ ಫಸ್ಟ್ ನೋಡ್ಕೊಳ್ಳೋಣ. ಸೊ ಅದನ್ನು ಇಲ್ಲಿಂದ ನಾವು ಚೇಂಜ್ ಮಾಡ್ಕೊಳ್ಬೋದು. ಸೊ ಫಸ್ಟು ಓಕೆ, ಇಲ್ಲಿಂದ ಇವಾಗ ಮೋಡ್ ಚೇಂಜ್ ಮಾಡ್ಕೊಳ್ಳೋಣ. ಸೊ ಹಿಲ್ ಹೋಲ್ಡು ಸ್ಟೆಬಿಲಿಟಿ ಎಲ್ಲ ಆನ್ ಆಗಿಬಿಡುತ್ತೆ. ಸೊ ಹಿಲ್ ಹೋಲ್ಡನ್ನು ನಾವು ಇಲ್ಲಿಂದ ಆನ್ ಆಫ್ ಎಲ್ಲ ಈಸಿಲಿ ಆಟೋಮೆಟಿಕ್ ಇರುತ್ತೆ ಅದು. ಸೊ ಇಲ್ಲಿಂದ ಇಲ್ಲಿ ನೀವು ನೋಡ್ಬೋದು ಇಕೋ ಮೋಡು, ರೈಡು, ರಶ್, 3 ರೈಡಿಂಗ್ ಮೋಡ್ಸ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ರಶ್ಶಿಗೆ ಹಾಕಿದರೆ ಇವಾಗ 42ದು ರೇಂಜ್ ಬಂದಿದೆ. ನೆಕ್ಸ್ಟ್ ರೈಡಿಗೆ ಹಾಕಿದರೆ 52ದು ರೇಂಜ್ ಬಂದಿದೆ. ಹಾಗೂ ಇಕೋಗೆ ಹಾಕಿದರೆ 58ಇದು ರೇಂಜ್ ಬಂದಿದೆ. ಓಡೋಮೀಟ್ರ್ ಇಲ್ಲಿ ನೀವು ನೋಡ್ಬೋದು, ಹೆಡ್ಲೈಟ್ ಇದು ಇಲ್ಲಿ ಬರುತ್ತೆ, ಹಾಗೂ ಟೈಮ್ ಇಲ್ಲಿ ಬರುತ್ತೆ, ಚಾರ್ಜಿಂಗ್ ಎಲ್ಲ ಇಲ್ಲೇ ಬರುತ್ತೆ. ಇಲ್ಲಿಂದ ಇದನ್ನು ನಾವು ಮ್ಯಾನುವಲಿ ಚೇಂಜ್ ಕೂಡ ಮಾಡ್ಬೋದು. ಲೈಕ್ ನಮ್ಗೆ ಬೇಕಾಗಿರುವಂಥ ಟ್ರಿಪ್ಪು, ಹೋಲ್ಡ್ ಸೆಟ್ ಫಾರ್ ಆ್ಯಸ್ ರಿಸೆಟ್. ಸೊ ಇಲ್ಲಿಂದ ನಾವು ರಿಸೆಟ್ಟನ್ನು ಮಾಡ್ಬೋದು. ಇಲ್ಲಿಂದ ಟ್ರಿಪ್ 1, ಟ್ರಿಪ್ 2. ಸೊ ಟ್ರಿಪ್ 1 ಇವಾಗ ನಾವು ಸೆಟ್ ಮಾಡಿಬಿಡೋಣ. ಸೊ 0 ಆಗಿದೆ. ನಾವು ಇವಾಗ ಒಂದು 4-5 ಕಿಲೋಮೀಟ್ರ್ ಇದನ್ನು ರೈಡ್ ಮಾಡಿ ನೋಡೋಣ. ಸೊ ಓಕೆ, ಸೊ ಇವಾಗ ಈಕೋ ಅಲ್ಲಿ ಇದ್ದೀನಿ ನಾನು. ಸೊ ಈಕೋ ಅಲ್ಲಿ ನಿಮ್ಗೆ ಏನಂದರೆ ನಾರ್ಮಲ್ ಒಂದು ರೈಡಿಂಗ್ ಮೋಡ್ಸ್ ಥರ ಇದು. ಸೊ ನಾರ್ಮಲ್ ವಿಸಲ್ಲೆಲ್ಲ ಪವರ್ ಯಾವ ಥರ ಇರುತ್ತೆ ಆ ಥರ ಒಂದು ಸಿಗುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಸ್ಪೀಡ್ ಬಂದುಬಿಟ್ಟು 50ವರೆಗೆ ಹೋಗುತ್ತೆ. ಸೊ ಕಂಫರ್ಟೇಬಲ್ ಆಗಿ ಸಿಟಿಯಲ್ಲೆಲ್ಲ ರೈಡ್ ಮಾಡಲು ನೀವು ಪ್ಲ್ಯಾನ್ ಮಾಡ್ತಾಯಿದ್ದೀರ ಅಂದರೆ ಈಕೋ ಮೋಡೇ ಬೆಸ್ಟ್ ಅಂತೀನಿ ನಾನು. ಆ್ಯಂಡ್ ರೈಡ್ ಮೋಡಿಗೆ ಹಾಕಿದರೆ ಸ್ವಲ್ಪ ನಿಮ್ಮ ಪವರ್ ಇನ್ನೂ ಹೆಚ್ಚು ಸಿಗುತ್ತೆ. ಸೊ ಇವಾಗ ನಾವು 45ಅಲ್ಲಿ ಹೋಗ್ತಾ ಇದ್ದೇವೆ. ಸೊ ಇವಾಗ ಸ್ವಲ್ಪ ರೈಡ್ ಮೋಡಿಗೆ ಹಾಕ್ಬಿಡೋಣ ಇದನ್ನು. ಸೊ ರೈಡ್ ಮೋಡಲ್ಲಿ ನಿಮಗೆ ಇನಿಷಿಯಲ್ ಪಿಕಪ್ಪು ತುಂಬಾ ಕ್ವಿಕ್ ರೆಸ್ಪಾನ್ಸ್ ಸಿಗುತ್ತೆ. ಸೊ ಅದು ಒಂದು ಬೆಸ್ಟ್ ಅಂತ ಹೇಳ್ಬೋದು ನಾವು. ಸೊ ಸ್ಪೀಡ್ ಬಂದುಬಿಟ್ಟು ನಿಮಗೆ ಓವರಾಲ್ 75ವರೆಗೆ ಹೋಗುತ್ತೆ. ಸೊ ಓಕೆ, ರೈಡಲ್ಲಿ ನಿಮಗೆ ಇನಿಷಿಯಲ್ ಪಿಕಪ್ ಚೆನ್ನಾಗಿ ಸಿಗುತ್ತೆ. ಹಾಗೂ ಟರ್ನಿಂಗ್ ರೇಡಿಯಸ್ ಆಗಿರ್ಬೋದು, ಓವರ್ಟೇಕಲ್ಲೆಲ್ಲ ನಿಮಗೆ ರೈಡ್ ಮೋಡ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವಾಗ ಸ್ವಲ್ಪ ಹೈವೇ ಮೇಲೆ ಹೋಗ್ಬಿಡೋಣ, ಯಾವ ಥರ ಇದೆ ನೋಡೋಣ. ಸೊ ಇಂಡಿಕೇಟ್ರು ಇಲ್ಲಿಂದ ಬರುತ್ತೆ. ಇಂಡಿಕೇಟ್ರ್ ಪ್ಲೇಸ್ಮೆಂಟ್ ನಿಮಗೆ ಡೌನ್ ಸೈಡಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನಾರ್ಮಲಿ ನೀವು ಡೈಲಿ ಯೂಸಿಗೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ರೈಡ್ ಮೋಡು ಬೆಸ್ಟು, ಈಕೋನು ಬೆಸ್ಟು. ನೀವು ತುಂಬಾ ಒಂದು ಸ್ಪೀಡ್ ನಿಮ್ಗೆ ಹೆಚ್ಚಬೇಕು, ತುಂಬ ಹೈ ಪವರ್ ಫೀಲ್ ಆಗಬೇಕಂದ್ರೆ ನೀವು ನೆಕ್ಸ್ಟ್ ರಶ್ ಮೋಡಿಗೆ ಹೋಗ್ಬೋದು. ಬಟ್ ನನ್ನ ಪ್ರಕಾರ ರೈಡ್ ಮೋಡೇ ಬೆಸ್ಟ್ ಅಂತ ಹೇಳ್ತೀನಿ. ಹಾಗೂ ಕಂಫರ್ಟೇಬಲ್ ಆಗಿದೆ ಗಾಡಿ. ಫ್ರಂಟ್ ಮತ್ತು ರಿಯರ್ ಡುವಲ್ ಸಸ್ಪೆನ್ಷನ್ಸ್ ಬರುತ್ತೆ. ಸೊ ಆ ಒಂದು ರೀಸನಿಗೆ ತುಂಬಾ ಕಂಫರ್ಟೇಬಲ್ ಆಗಿ ನೀವು ಇದನ್ನು ರೈಡ್ ಕೂಡ ಮಾಡ್ಬೋದು. ಸೊ ಯಾವುದೇ ಥರದೊಂದು ನಿಮ್ಗೆ ಅನ್ಕಂಫರ್ಟೇಬಲ್ ಅಂತ ಏನು ಅನಿಸಲ್ಲ. ಹಾಗೂ ಬ್ರೇಕಿಂಗ್ ಎಲ್ಲ ತುಂಬಾ ಸಖತ್ತಾಗಿದೆ, ಯಾಕಂದರೆ ಡುವಲ್ ಡಿಸ್ಕ್ ಯೂಸ್ ಮಾಡಿದ್ದಾರೆ. ಸೊ ಬ್ರೇಕಿಂಗ್ ಕ್ವಿಕ್ ರೆಸ್ಪಾನ್ಸ್ ಸಿಗುತ್ತೆ ನಿಮಗೆ. ಮತ್ತೊಂದೇನೆಂದರೆ ಇದರಲ್ಲಿ ಥ್ರಾಟಲ್ ನೀವು ಇವಾಗ ಕಮ್ಮಿ ಮಾಡಿದ್ದೀರಾ ಅಂದರೆ ಬ್ಯಾಟ್ರಿ ಪುನಃ ನಿಮಗೆ ಚಾರ್ಜ್ ಆಗುತ್ತೆ. ಸೊ ನಾರ್ಮಲಿ ನಾವು ಎಕ್ಸ್ಲೇಟ್ರ್ ಕೊಟ್ಟಾಗ ಬ್ಯಾಟ್ರಿಯಿಂದ ಪವರ್ ತೊಗೊಳುತ್ತೆ ಮೋಟ್ರು. ಬಟ್ ಅದೇ ನಾವು ಎಕ್ಸ್ಲೇಟ್ರನ್ನು ಸ್ವಲ್ಪ ನಾವು ರಿಲೀಸ್ ಮಾಡಿದಾಗ ಇದರಲ್ಲಿ ಮೋಟ್ರಿಗೆ ಪುನಃ ಪವರ್ ಹೋಗುತ್ತೆ. ಸೊ ರೀಚಾರ್ಜ್ ಅಂತ ನಾವು ಹೇಳ್ಬೋದು, ರಿಟರ್ನು ಪುನಃ ಅಲ್ಲೇ ಚಾರ್ಜ್ ಆಗುತ್ತೆ. ಬ್ರೇಕಿಂಗ್ ಅಂತೂ ಕ್ರೇಜಿ ಆಗಿದೆ, ಕ್ವಿಕ್ ಬ್ರೇಕಿಂಗ್ ಸಿಗುತ್ತೆ ನಿಮಗೆ. ಡುವಲ್ ಡಿಸ್ಕ್ ಇರೋದ್ರಿಂದ ಬ್ರೇಕಿಂಗ್ ಮೇಲಂತೂ ಡೌಟೇ ಇಲ್ಲ. ಸೊ ಸಿಟಿಗೆಲ್ಲ ರೈಡ್ ಮತ್ತು ಈಕೋ ಮೋಡ್ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಓಕೆ, ಸೊ ಇವಾಗ ಹ್ಯಾಂಡಲ್ ಬಾರ್ ಬಗ್ಗೆ ಹೇಳೋದಾದರೆ ವೈಡಾಗಿ ತುಂಬ ಚೆನ್ನಾಗಿದೆ ಹ್ಯಾಂಡಲ್ ಬಾರು.
ಸೊ ಇ ವಿಯಲ್ಲಿ ಸ್ಕೂಟಿಯಲ್ಲಿ ಒನ್ ಆಫ್ ದಿ ಬೆಸ್ಟ್ ಸ್ಕೂಟಿ, ಇವಾಗ ಹೈಯೆಸ್ಟ್ ಸೇಲ್ ಆಗ್ತಿರುವಂಥ ಸ್ಕೂಟಿ ಅಥವಾ ಹೈಯೆಸ್ಟ್ ಡಿಮಾಂಡಲ್ಲಿರುವಂಥ ಸ್ಕೂಟಿ ಅಂದರೆ ರಿವರ್ ಇಂಡಿಯಾನೇ ಅಂತ ನಾವು ಈಸಿಲಿ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಒಂದು ಕರ್ನಾಟಕದ ಬ್ರ್ಯಾಂಡು, ಮತ್ತು ಸರ್ವೀಸ್ ಎಲ್ಲ ನಿಮ್ಗೆ ಒಳ್ಳೆ ಸಿಗುತ್ತೆ. ಇವ್ರದ್ದು ರೆಸ್ಪಾನ್ಸ್ ಎಲ್ಲ ಒಳ್ಳೆ ಇದೆ. ಶೋರೂಮ್ ಆಫ್ಟರ್ ಸೇಲ್ ಸರ್ವಿಸ್ ಮೈನ್ ಇರೋದು. ಒಂದು ವೆಹಿಕಲ್ ನೀವು ತೊಗೊಳ್ತಾ ಇದ್ದೀರಾ ಅಂದರೆ ಅದನ್ನು ಸೇಲ್ ಮಾಡಿದ್ಮೇಲೆ ಆ ಶೋರೂಮ್ ಜೊತೆ ನಿಮ್ಮ ಕನೆಕ್ಷನ್ ಹೇಗಿರುತ್ತೆ ಅಥವಾ ಶೋರೂಮ್ ಜೊತೆ ನಿಮ್ಮ ರಿಲೇಷನ್ ಹೇಗಿರುತ್ತೆ ಅದು ಇಂಪಾರ್ಟೆಂಟ್ ಇರುತ್ತೆ. ಬಟ್ ಈ ವೆಹಿಕಲಲ್ಲಿ ಅದು ಯಾವುದೇ ಪ್ರಾಬ್ಲಮ್ ನಿಮಗೆ ನೋಡ್ಲಿಕ್ಕೆ ಸಿಗಲ್ಲ. ಯಾಕೆಂದರೆ ರಿವರ್ ಇಂಡಿಯಾ ಅವರು ಇದೆಲ್ಲ ಒಂದು ಈ ಪರ್ಟಿಕ್ಯುಲರ್ ವೆಹಿಕಲನ್ನು ಇಂಡಿಯಾಗೋಸ್ಕರನೇ ಮಾಡ್ಕೊಂಡಿರೋದು. ಬೇರೆ ಕಂಪ್ನಿಗಳ ಥರ ಬೇರೆ ಬೇರೆ ಬ್ರ್ಯಾಂಡ್ಗಳನ್ನು ಪರ್ಚೇಸ್ ಮಾಡಿಕೊಂಡು ಇಂಡಿಯಾದಲ್ಲಿ ಸೇಲ್ ಮಾಡ್ತಾ ಇಲ್ಲ. ಸೊ ನಾರ್ಮಲಿ ಹೆಚ್ಚಿನ ಜನರು ಏನು ಹೋಗ್ತಾರೆ ಅಂದರೆ ಓಲಾ ಕಡೆ ಹೋಗ್ತಾರೆ. ಬಟ್ ಓಲಾ ಒನ್ ಆಫ್ ದಿ ವರ್ಸ್ಟ್ ಕಂಪನಿ ಅಂತ ನಾವು ಹೇಳ್ಬೋದು ಈಸಿಲಿ. ಯಾಕಂದರೆ ಓಲಾದವರು ಗಾಡಿ ನೀವು ಪರ್ಚೇಸ್ ಮಾಡಿದ್ದೀರಾ ಅಂದರೆ ನಿಮ್ಮ ಮನೇಲಿ ಇರೋದಕ್ಕಿಂತ ಹೆಚ್ಚು ಅದು ಸರ್ವಿಸ್ ಸೆಂಟ್ರಲ್ಲೇ ಇರುತ್ತೆ. ನಿಮಗೇನಾದರೂ ಈ ವಿಷಯದಲ್ಲಿ ಡೌಟ್ ಇದ್ದರೆ ನೀವು ನಿಮ್ಮ ನಿಯರ್ ಇರುವಂಥ ಯಾವುದೇ ಓಲಾ ಶೋರೂಮನ್ನು ಒಂದು ಸಲ ನೋಡ್ಕೊಳ್ಳಿ ಹೋಗಿ. ಅಲ್ಲಿ ಶೋರೂಮ್ ಒಳಗಡೆ ಸೇಲಿಗಿರುವಂಥ ವೆಹಿಕಲ್ಗಿಂತ ಎಷ್ಟೋ ಹೆಚ್ಚು ವೆಹಿಕಲ್ಗಳು ಸರ್ವಿಸ್ ಸೆಂಟ್ರಲ್ಲಿ ನಿಂತ್ಕೊಂಡಿರೋದು ನೀವು 100% ನೋಡ್ತೀರಾ. ಸೊ ಎಲೆಕ್ಟ್ರಿಕ್ ಸೆಗ್ಮೆಂಟಲ್ಲಿ ನೀವು ಫಸ್ಟ್ ಮತ್ತು ಸೆಕೆಂಡ್ ಪ್ಲೇಸ್ ನಾನು ಕೊಡ್ತೀನಿ, ಅಥವಾ ಫಸ್ಟ್ ಯಾವ ವೆಹಿಕಲ್ಗಳು ನಾನು ಸಜೆಸ್ಟ್ ಮಾಡ್ತೀನಿ ಅಂದರೆ ಫಸ್ಟ್ ಬಂದುಬಿಟ್ಟು ನಾನು ರಿವರ್ ಇಂಡಿಯಾನ ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ನೀವು ಏತರ್ ಕಡೆಗೂ ಹೋಗ್ಬೋದು. ಸೊ ಇಂಡಿಯಾದಲ್ಲಿ ಹೈಯೆಸ್ಟು ಒಂದು ಎಲೆಕ್ಟ್ರಿಕಲ್ಲಿ ನಿಮಗೆ ಒಳ್ಳೆ ರೆಸ್ಪಾನ್ಸ್ ಅಂದರೆ ಇವೆರಡು ಕಂಪ್ನಿದು ಮಾತ್ರ ಅಂತ ಹೇಳ್ತೀನಿ ನಾನು. ಸೊ ಕಾರ್ನರಿಂಗ್ ಎಲ್ಲ ಈಸಿಲಿ ಮಾಡ್ಬೋದು ಗುರು. ನೀವು ಈ ವೆಹಿಕಲ್ ತುಂಬ ಎಲೆಕ್ಟ್ರಿಕ್ ಆಗಿರೋದ್ರಿಂದ ಏನು ನಮ್ಗೆ ಹೆಚ್ಚೇನು ಪವರ್ ಸಿಗಲ್ಲ ಅಂತೆಲ್ಲ ಅನ್ಸ್ಕೊಳ್ಬೇಡಿ. ತುಂಬ ಚೆನ್ನಾಗಿ ಕ್ವಿಕ್ ರೆಸ್ಪಾನ್ಸ್ ಸಿಗುತ್ತೆ ಇದರದು. ಸೊ ಇವಾಗ ಸ್ವಲ್ಪ ಇದರದು ನೆಕ್ಸ್ಟ್ ರಶ್ ಮೋಡ್ ಏನಿದೆ ಅದನ್ನು ಟ್ರೈ ಮಾಡಬೇಡ. ಇವಾಗ ರಶ್ ಮೋಡಿಗೆ ಹಾಕಿದ್ದೀನಿ. ರಶ್ ಮೋಡಲ್ಲಿ ನಿಮಗೆ ಇನಿಷಿಯಲ್ ಪಿಕಪ್ಪು ಸಖತ್ತಾಗಿದೆ. ಸೊ ಅರೌಂಡ್ 100ವರೆಗೆ ಹೋಗ್ಬೋದು ಟಾಪ್ ಸ್ಪೀಡ್ ಅಂತ ನಾನು ಗೆಸ್ ಮಾಡ್ತಾಯಿದ್ದೀನಿ ಈ ಒಂದು ಇದರಲ್ಲಿ. ಓಕೆ, ನಾವು ಇಲ್ಲೆಲ್ಲ ರಶ್ ಮೋಡ್ಗಿಂತ ರೈಡ್ ಮೋಡಲ್ಲಿ ಹಾಕಿ ಗಾಡಿ ಓಡಿಸೋದೇ ಬೆಟರು. ಯಾಕಂದರೆ ಅಷ್ಟೊಂದು ಟ್ರಾಫಿಕ್ಕು. ಹೀಗೆ ವೆಹಿಕಲ್ ಹೆಸರು ಗೊತ್ತಿರಲ್ಲ. ಸೊ ಆ ಹೆಸರನ್ನು ಕೇಳ್ತಾರೆ ವೆಹಿಕಲ್ ಯಾವುದು ಯಾವ ಕಂಪನಿ ಅಂತೆಲ್ಲ. ಯಾಕಂದರೆ ತುಂಬಾ ಡುವಲ್ ಹೆಡ್ಲೈಟ್ ಜೊತೆಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಟ್ರಾಫಿಕಲ್ಲೆಲ್ಲ ನೀವು ಈಸಿಲಿ ಇದನ್ನು ಮ್ಯಾನೇಜ್ ಮಾಡ್ಬೋದು. ವೀಲ್ ಬೇಸ್ ಎಲ್ಲ ಮ್ಯಾನೇಜಬಲೇ ಇದೆ. ವೆಹಿಕಲ್ ಹೈಟು ಮ್ಯಾನೇಜಬಲ್ ಇದೆ. ಸೊ ವೆಹಿಕಲಲ್ಲಿ ಸ್ಟೋರೇಜ್ ಸ್ಪೇಸ್ ಅಂತೂ ಸಖತ್ತಾಗಿ ಸಿಗುತ್ತೆ ಗುರು. ಇಲ್ಲಿ ನಿಮಗೆ 12 ಲೀಟರ್ವರೆಗೆ ಸಿಕ್ಬಿಡುತ್ತೆ. ಬೂಟ್ ಸ್ಪೇಸ್ ಅರೌಂಡ್ ಒಂದು 40 ಲೀಟರ್ವರೆಗೆ ಸಿಕ್ಬಿಡುತ್ತೆ. ಸೊ ಓವರಾಲ್ 50 to 53 ಲೀಟರ್ವರೆಗೆ ನಿಮಗೆ ಸ್ಟೋರೇಜ್ ಕೆಪಾಸಿಟಿಯೇ ಸಿಗ್ತಾ ಇದೆ. ಹ್ಯಾಂಡ್ಲಿಂಗ್ ಎಲ್ಲ ಸಖತ್ತಾಗಿದೆ. ಕಾರ್ನರಿಂಗು ಅಥವಾ ಟೈರ್ಸ್ನ ಹೇಳೋದಾದರೆ ಅಲಾಯ್ ವೀಲ್ಸ್ ಯೂಸ್ ಮಾಡಿದ್ದಾರೆ. 14 ಇಂಚಿದು ಟೈರ್ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ಸೊ ಒಂದು ಸಲ ನೀವು ವೆಹಿಕಲ್ ಲುಕ್ಕನ್ನು ತೋರಿಸ್ಬಿಡ್ತೀನಿ ನಿಮಗೆ. ಸೊ ಓವರಾಲ್ ಈ ಥರ ಒಂದು ಫ್ರಂಟ್ ಲುಕ್ ನೋಡ್ಲಿಕ್ಕೆ ಸಿಗುತ್ತೆ. ಆ್ಯಂಡ್ ಡುವಲ್ ಹೆಡ್ಲೈಟ್ ಜೊತೆಗೆ ತುಂಬಾ ಯುನೀಕ್ ಆಗಿರುವಂಥ ಒಂದು ಸೀಟ್ ಆಗಿರ್ಬೋದು. ಸೀಟ್ ಕ್ವಾಲಿಟಿಯು ತುಂಬ ಚೆನ್ನಾಗಿದೆ ನಿಮಗೆ. ಸೊ ಕಂಫರ್ಟೇಬಲ್ ಆಗಿ ರೈಡ್ ಮಾಡ್ಬೋದು, ರೈಡರ್ ಹಾಗೂ ಪಿಲಿಯನ್ ಇಬ್ಬರೂ ಕೂಡ. ಮತ್ತೊಂದು LED ಸೆಟಪ್ಪನ್ನು ಯೂಸ್ ಮಾಡಿದ್ದಾರೆ ಇದರಲ್ಲಿ. ಫ್ರಂಟು ರಿಯರು ಎಲ್ಲ ಲೈಟ್ಸ್ ಆಗಿರ್ಬೋದು ಫುಲ್ LEDಯಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಒಂದು ಸಖತ್ತು ನಿಮಗೆ ಲುಕ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ರಿಯರ್ ಲುಕ್ ನೀವು ನೋಡ್ಬೋದು. ರಿಯರಲ್ಲಿ ತುಂಬ ಚೆನ್ನಾಗಿರುವಂಥ ಲುಕ್ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು. ಸೊ ಫೂಟ್ ರೆಸ್ಟು ಪಿಲಿಯನಿಗೋಸ್ಕರನೂ ಇಲ್ಲಿ ನೀವು ನೋಡ್ಬೋದು. ತುಂಬ ಸಖತ್ತಾಗಿ ಒಂದು ಕಂಫರ್ಟೇಬಲ್ ಆಗಿ ಪಿಲಿಯನ್ನು ಕೂತ್ಕೊಳ್ಬೋದು. ಮತ್ತು ವೆಹಿಕಲ್ ಲುಕ್ ನನಗೆ ಹೆವಿ ಇಷ್ಟ ಆಗಿಬಿಟ್ಟಿದೆ. ಮತ್ತೊಂದು ಏನಂದರೆ ಇನ್ನೂವರೆಗೆ ನಾನು ಹಳೆ ವೀಡಿಯೋದಲ್ಲೂ ತೋರಿಸಿಲ್ಲ. ಇಲ್ಲಿ ನೀವು ನೋಡ್ಬೋದು ಚಾರ್ಜಿಂಗ್ ಸಾಕೆಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಆ್ಯಕ್ಚುಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಕವರೇ ಮಾಡಿಲ್ಲ. ಆ್ಯಂಡು ಬ್ರೇಕಿಂಗ್ ಆಗಿರ್ಬೋದು, ಫ್ರಂಟು ರಿಯರ್ ಫುಲ್ ವೀಡಿಯೋ ಬಂದುಬಿಟ್ಟು ನನ್ನ ಚಾನಲಲ್ಲಿ ಇದೆ, ಒಂದು ಸಲ ನೋಡ್ಕೊಡಿ. ಈ ಪರ್ಟಿಕ್ಯುಲರ್ ವೀಡಿಯೋ ಬಂದುಬಿಟ್ಟು ನಾನು ಒಂದು ಇದರದ್ದು ರೈಡ್ ರಿವ್ಯೂ ಏನಿದೆ ಅದ್ರ ಬಗ್ಗೆ ನಾನು ನಿಮಗೆ ಇದರೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನನಗೆ ರೈಡ್ ರಿವ್ಯೂ ಅಲ್ಲಿ ತುಂಬ ಇಷ್ಟ ಆಗಿರೋದೇನೆಂದರೆ ಕಂಫರ್ಟು ಮತ್ತು ಬ್ರೇಕಿಂಗು ಹಾಗೂ ಹ್ಯಾಂಡ್ಲಿಂಗ್ ಏನಿದೆ ಅದು. ಸೊ ಹ್ಯಾಂಡ್ಲಿಂಗು ನನಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಈ ವೆಹಿಕಲ್ ಇದು. ಸೊ ಇವಾಗ ವೆಹಿಕಲ್ ಮೂವ್ ಆಗ್ತಾಯಿಲ್ಲ, ಯಾಕಂದರೆ ಪಾರ್ಕಿಂಗಿಂದ ತೆಗಿಬೇಕು ನಾವು. ಸೊ ಪಾರ್ಕಿಂಗಿಂದ ತೆಗಿಯೋದಂತಲ್ಲ, ಸ್ಟಾರ್ಟ್ ಮಾಡಬೇಕಷ್ಟೇ. ಸೊ ಒಂದು ಸಲ ನೀವು ಸ್ಟಾಪ್ ಮಾಡಿದ್ದೀರಾ, ಪಾರ್ಕಿಂಗ್ ಹಾಕಿದ್ದೀರಾ ಅಂದರೆ ಇವಾಗ ವೆಹಿಕಲ್ಲು ಮೂವ್ ಆಗುತ್ತೆ.
ಆ್ಯಂಡ್ ಸ್ಟ್ಯಾಂಡ್ ಹಾಕಿದ್ದೀನಿ ನಾನು. ಸೊ ಸ್ಟ್ಯಾಂಡ್ ಹಾಕಿದ್ಮೇಲೆ ಮೂವ್ ಆಗಲ್ಲ, ಇಲ್ಲಿ ನೀವು ನೋಡ್ಬೋದು ಇವಾಗೂ ಮೂವ್ ಆಗಲ್ಲ. ಸೊ ಸ್ಟ್ಯಾಂಡ್ ಒಂದ್ಸಲ ನೀವು ರಿಲೀಸ್ ಮಾಡಿದ್ಮೇಲೆ ವೆಹಿಕಲ್ ಪುನಃ ಸ್ಟಾರ್ಟ್ ಮಾಡಲೇಬೇಕು. ಬ್ರೇಕ್ ಪ್ಲಸ್ ಸ್ಟಾರ್ಟ್ ಕೊಟ್ಟರೆ ಇವಾಗ ಸ್ಟಾರ್ಟ್ ಆಗಿದೆ ವೆಹಿಕಲ್. ಯಾರಿಗೂ ಒಂಚೂರು ಆಟೋ ಆದರೂ ತೆಗಿ, ನಾನು ವೀಡಿಯೋ ಮಾಡಬೇಕು. ಸೊ ವೆಹಿಕಲ್ ಲುಕ್ ಅಂತೂ ತುಂಬ ಕ್ರೇಜಿಯಾಗಿರುವಂಥ ಲುಕ್ ಇದೆ. ಇಲ್ಲಿ ನೀವು ನೋಡ್ಬೋದು ಇಂಡಿದು ಬ್ಯಾರ್ಜಿಂಗ್. ಇದು ಫಸ್ಟ್ ಆಫ್ ಆಲ್ ಕರ್ನಾಟಕದ ಓನ್ ಬ್ರ್ಯಾಂಡು. ಸೊ ನಾನು ಹೇಳೋದೇನೆಂದರೆ, ನೀವು ಬೇರೆ ವೆಹಿಕಲ್ಗಳೆಲ್ಲ ಹೋಗ್ತಿರಲ್ಲ, ಅದ್ರ ಬದಲು ಇಂಥ ವೆಹಿಕಲ್ಗಳ ಇದಕ್ಕೆ ಹೋಗಿ ಬೆಸ್ಟ್ ಅಂತ ಹೇಳ್ತೀನಿ. ಫಸ್ಟ್ ಕಂಫರ್ಟು. ಇಲ್ಲಿ ನೀವು ನೋಡ್ಬೋದು, ನೀವು ಏನಾದರೂ ಮುಂದ್ಗಡೆ ಏನೋ ವೆಹಿಕಲಲ್ಲಿ ಸ್ಟೋರೇಜನ್ನು ಇಡ್ತಾ ಇದ್ದೀರಾ ಅಂದರೆ ಇಲ್ಲಿ ನೀವು ಈಸಿಲಿ ಇದರಲ್ಲಿ ಕಾಲನ್ನಿಟ್ಟು ನೀವು ಈಸಿಲಿ ಕಂಫರ್ಟೇಬಲ್ ಆಗಿ ಟ್ರಾವೆಲ್ ಮಾಡ್ಬೋದು ಎರಡೂ ಸೈಡಲ್ಲಿ. ಮತ್ತು ಸ್ಪೇಸ್ ಅಂತೂ ಸಖತ್ತಾಗಿದೆ. ಇಂಡಿಯನ್ಸಿಗೆಲ್ಲ ಏನೆಲ್ಲ ನೀಡಿದೆ ಅದನ್ನೆಲ್ಲ ನೋಡಿಕೊಂಡು ಈ ವೆಹಿಕಲನ್ನು ಮಾಡಿರೋದು. ಸೊ ಇಲ್ಲೆಲ್ಲ ನೀವು ಸ್ಟೋರೇಜ್ ಏನಿದೆ ಹೆವಿ ಇದರಲ್ಲಿ ಏನು ನೋಡಿದ್ದಾರೆ ಅಂದರೆ ಸ್ಟೋರೇಜು. ಸೊ ನಮ್ಮ ಇಂಡಿಯನ್ಸ್ ಇದು ಒಂದು ಏನಂದರೆ ಏನಿದ್ರೂ ಗಾಡಿ ಮೇಲೆ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಸೊ ಆ ಒಂದು ರೀಸನಿಗೆ ಇದ್ದ ಬದ್ದಲೆಲ್ಲ ಸ್ಟೋರೇಜ್ ಕೆಪಾಸಿಟಿ ಎಲ್ಲ ಕೊಟ್ಬಿಟ್ಟಾರೆ. ಇಲ್ಲಿ ನೀವು ನೋಡ್ಬೋದು, ಇದರಲ್ಲಿ ನಿಮ್ಗೊಂದಿಷ್ಟು ಸ್ಟೋರೇಜ್ ಸಿಕ್ಬಿಡುತ್ತೆ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸ್ಟೋರೇಜ್ ಸಿಗುತ್ತೆ. ಬೂಟಲ್ಲೂ ನಿಮಗೆ ತುಂಬ ಒಳ್ಳೆಯ ಸ್ಟೋರೇಜ್ ಸಿಕ್ಬಿಡುತ್ತೆ. ಸೊ ಮೈನ್ ಏನಂದರೆ ಇಲ್ಲಿ ನೀವು ಮೊಬೈಲೆಲ್ಲ ಸಪ್ರೇಟ್ ಇರೋದು ಒಂದು ಇದು ಬರುತ್ತೆ, ವೇರಿಯಂಟ್ ಬರುತ್ತೆ. ಸೊ ಅದರಲ್ಲಿ ಮೊಬೈಲ್ ಹೋಲ್ಡ್ರೆಲ್ಲ ಇಲ್ಲೇ ನೀವು ಸೆಟಪ್ ಮಾಡ್ಬೋದು. ಸೊ ಇದೊಂದು ತುಂಬ ಚೆನ್ನಾಗಿರುವಂಥ ಒಂದು ಫೀಚರ್ಸ್ಗಳೆಲ್ಲ ಹೇಳ್ಬೋದು. ಸೊ ಓಕೆ, ಈ ಅಣ್ಣ ಅಂತೂ ಹೋಗ್ತಾ ಇಲ್ಲ, ಅಣ್ಣನ ಆಟೋ ಸ್ಟಾರ್ಟ್ ಆಗ್ತಾ ಇಲ್ಲ. ಸೊ ನಾವೇ ಇಲ್ಲಿಂದ ಬೇರೆ ಕಡೆ ಹೋಗೋಣ. ಸೊ ಇವಾಗ ಸ್ವಲ್ಪ ಟೆಕ್ನಿಕಲಿ ಇದರ ಬಗ್ಗೆ ಮಾತಾಡೋಣ. ಇದರಲ್ಲಿ ನಿಮಗೆ 3 ರೈಡಿಂಗ್ ಮೋಡ್ಸ್ ಬರುತ್ತೆ, ಈಕೋ, ರಶ್ ಹಾಗೂ ರೈಡ್ ಅಂತ. ಸೊ ಈಕೋದಲ್ಲಿ ನಿಮಗೆ 50, ರೈಡಲ್ಲಿ ನಿಮಗೆ 80 ಮತ್ತು ರಶಲ್ಲಿ ನಿಮಗೆ 90 km/h ಇದು ಇದರಲ್ಲಿ ಸ್ಪೀಡ್ ಬರುತ್ತೆ. ಸೊ 0 to 40 ಹೋಗೋಕ್ಕೆ 3.7 ಸೆಕೆಂಡ್ ರಶ್ ಮೋಡಲ್ ತೊಗೊಳುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ ಬಂದುಬಿಟ್ಟು 26 Nm ಇದೆ. ಕಂಟಿನ್ಯೂಸ್ ಪವರ್ 4.5 kW ಬರುತ್ತೆ ಹಾಗೂ ಪೀಕ್ ಪವರ್ ನಿಮಗೆ 6.7 kW ಇದು ಸಿಗುತ್ತೆ. ಮತ್ತು ನಿಮ್ಗೆ ಇದರಲ್ಲಿ ಕಂಪನಿಯವರು ಕ್ಲೈಮ್ ಮಾಡಿರೋದು 163 km ಅಂತ. ಹಾಗೂ ಇವರು ರಿಯಲ್ ಟೈಮ್ ಕೂಡ ಒಂದು ಟ್ರೂ ರೇಂಜನ್ನು ಕ್ಲೈಮ್ ಮಾಡ್ತಾರೆ. ಈಕೋದಲ್ಲಿ 110, ರೈಡಲ್ಲಿ ನಿಮಗೆ 90 ಹಾಗೂ ರಶಲ್ಲಿ 70 km ಟೋಟಲ್ ರೇಂಜ್ ಬರುತ್ತೆ ಅಂತ. ಸೊ ಬೇರೆ ಕಂಪ್ನಿಗಳ ಥರ ನಮ್ಮದು 200 ಹೋಗುತ್ತೆ, 150 ಹೋಗುತ್ತೆ ಅಂತೇಳಿ ಲಾಸ್ಟಿಗೆ ಸರ್ವಿಸ್ ಸೆಂಟ್ರಲ್ಲಿ ನಿಲ್ಲಿಸುವಂಥ ಪರಿಸ್ಥಿತಿ ನಿಮ್ಗೆ ಇಲ್ಲಿ ನೋಡೋಕ್ಕೆ ಸಿಗೋಲ್ಲ. ಸೊ ಇದೊಂದು ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ, ಬೆಸ್ಟ್ ಒಂದು ಫೀಚರ್ ಅಂತ ಕೂಡ ನಾನು ಹೇಳ್ತೀನಿ. ಮತ್ತು ಇದರಲ್ಲಿ ನಿಮಗೆ ಟೋಟಲಿ 5 ಕಲರ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ 5 ಕಲರ್ ಯಾವುದೆಲ್ಲ ಅಂದರೆ ಮಾನ್ಸೂನ್ ಬ್ಲೂ, ಸಮ್ಮರ್ ರೆಡ್, ಸ್ಪ್ರಿಂಗ್ ಯೆಲ್ಲೋ, ವಿಂಟರ್ ವೈಟ್ ಹಾಗೂ ಸ್ಟೋಮ್ ಗ್ರೇ. ಆ್ಯಂಡ್ ಇದರಲ್ಲಿ ನಿಮಗೆ ಬ್ಯಾಟ್ರಿ ಆ್ಯಂಡ್ ಚಾರ್ಜರ್ ಬಗ್ಗೆ ಮಾತಾಡೋದಾದರೆ, ಬ್ಯಾಟ್ರಿ ನಿಮ್ಗೆ ಇದರಲ್ಲಿ ಬ್ಯಾಟ್ರಿ ಕೆಪಾಸಿಟಿ 4 kW ಬರುತ್ತೆ. ಚಾರ್ಜರ್ ನಿಮಗೆ 2 ಆಪ್ಷನ್ ಬರುತ್ತೆ. 0 to 80 ಚಾರ್ಜ್ ಆಗೋಕ್ಕೆ 750 W ಇದೊಂದು ಚಾರ್ಜ್ ಬರುತ್ತೆ, ಅದು ನಿಮಗೆ 5 hours ತೊಗೊಳುತ್ತೆ. ಹಾಗೂ 480 W ಇದೊಂದು ಚಾರ್ಜ್ ಬರುತ್ತೆ, ಅದು ನಿಮಗೆ 8 hours ತೊಗೊಳುತ್ತೆ. ಸೊ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟೆಡ್ ಇದರಲ್ಲಿ ಇರುತ್ತೆ. ನಿಮಗೆ ಚೆಸೀಸ್ ಯೂಸ್ ಮಾಡಿರೋದು ಇದರಲ್ಲಿ ಫ್ರೇಮ್ ಯಾವುದಂದರೆ ಸ್ಟೀಲ್ ಟ್ಯೂಬ್ಲರ್ ಡುವಲ್ ಕಾರ್ಡಲ್ಲಿ ಯೂಸ್ ಮಾಡಿದ್ದಾರೆ. ಸ್ವಿಂಗ್ ಆರ್ಮ್ ಬಂದುಬಿಟ್ಟು ನಿಮಗೆ ಡುವಲ್ ಸೈಡೆಸ್ ಅಲ್ಯೂಮಿನಿಯಂ ಅಲಾಯಿಲ್ ನೋಡಲಿಕ್ಕೆ ಸಿಗುತ್ತೆ ಇದರಲ್ಲಿ. ಹಾಗೂ ಇದನ್ನು SUVs ಆಫ್ ಸ್ಕೂಟರ್ ಕರೀತಾರೆ. ಇದರ ರೀಸನ್ ಏನಂದರೆ ಇದರಲ್ಲೆಲ್ಲ ಡಬಲ್ ಸಿಗುತ್ತೆ. ಏನೆಲ್ಲ ಡಬಲ್ ಸಿಗುತ್ತೆ ಅಂದರೆ ನಿಮಗೆ ಡಬಲ್ ಸಸ್ಪೆನ್ಷನ್ ಸಿಗುತ್ತೆ, ಡಬಲ್ ಸೇಫ್ಟಿ ಸಿಗುತ್ತೆ. ಅಂದರೆ ಡುವಲ್ ಡಿಸ್ಕ್ ಬ್ರೇಕ್ ನಿಮಗೆ ಆಪ್ಷನ್ ನೋಡಲಿಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಡಬಲ್ ಹೆಡ್ಲೈಟ್ ಬರುತ್ತೆ ಹಾಗೂ ನಿಮಗೆ ಡಬಲ್ ಫುಟ್ ರೆಸ್ಟ್ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ಆ ಒಂದು ರೀಸನಿಗೆ ಇದೆಲ್ಲ ಡಬಲ್ ಸಿಗುತ್ತೆ, SUVs ಆಫ್ ಸ್ಕೂಟರ್ ಅಂತ ಕರೀತಾರೆ. ಟೋಟಲ್ ನಿಮಗೆ ಓವರ್ ಆಲ್ ಇದರಲ್ಲಿ 55 ಲೀಟರ್ ಇದು ಸ್ಟೋರೇಜ್ ಕೆಪಾಸಿಟಿ ಬರುತ್ತೆ. ಇವಾಗ ಡೈಮೆನ್ಷನ್ಸ್ ಬಗ್ಗೆ ನಾವು ಮಾತಾಡೋದ್ರೆ, ವೆಹಿಕಲ್ ಲೆಂತ್ ಬಂದುಬಿಟ್ಟು 1996 mm ಇದೆ, ವಿಡ್ತು 765 mm ಇದೆ, ಸೀಟ್ ಹೈಟ್ ಬಂದುಬಿಟ್ಟು 787 mm ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಷ್ಟೆಲ್ಲ ನಿಮಗೆ ಈ ಸ್ಕೂಟರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದನ್ನೆಲ್ಲ ರೋಡ್ಸಲ್ಲೂ ಓಡಿಸ್ತಾ ಇದ್ದೀನಿ, ಹೈವೇ ಆಗಿರ್ಬೋದು ಅಥವಾ ನಾರ್ಮಲ್ ಚಿಕ್ಕ ರೋಡ್ಗಳಾಗಿರ್ಬೋದು. ರೈಡ್ ಮೋಡಲ್ಲಿ ನನಗೆ ತುಂಬಾ ಇಷ್ಟ ಆಗಿರುವಂಥ ಒಂದು ಕಂಫರ್ಟ್ ಆಗಿರ್ಬೋದು. ಕಂಫರ್ಟನ್ನು ನನಗಿನ್ನೂ ನಾನು ಸೋಫಾದ ಮೇಲೆ ಕೂತಿರೋರ ಥರ ನನಗಿನ್ನೂ ಫೀಲ್ ಆಗ್ತಾಯಿದೆ. ಸೊ ನೀವೇನಾದರೂ ಒಂದು ಎಲೆಕ್ಟ್ರಿಕ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಈ ಓಲಾ ಗೀಲಾಗಳ ಹಿಂದೆ ಎಲ್ಲ ಬೀಳೋದು ನಿಲ್ಲಿಸ್ಬಿಡಿ ಸ್ವಲ್ಪ, ಆ್ಯಂಡ್ ಈ ವೆಹಿಕಲ್ ಕಡೆನೂ ಹೋಗಿ ಸ್ವಲ್ಪ. ಯಾಕಂದರೆ ಇದರಲ್ಲಿ ನಿಮಗೆ ಓಲಾದವ್ರು ಏನಂದರೆ ಬರೀ ಸರ್ವೀಸು ಎಲ್ಲ ನೋಡಲ್ಲ. ಓಲಾದವ್ರು ಏನಂದರೆ ಬರೀ ಸೇಲ್ಸ್ಗಳನ್ನೇ ನೋಡ್ತಾರೆ. ಇವರು ಬರೀ ಸೇಲ್ಸ್ ಅಲ್ಲ, ಆಫ್ಟರ್ ಸೇಲ್ಸ್ ಸರ್ವೀಸ್ ಎಲ್ಲ ಹೇಗಿರುತ್ತೆ, ಆಫ್ಟರ್ ಸೇಲು ಒಂದು ಕಸ್ಟಮರ್ ಜೊತೆ ಯಾವ ಥರ ಇರಬೇಕು ಅದನ್ನೆಲ್ಲ ನಿಮಗೆ ಒಂದು ಪರ್ಫೆಕ್ಟಾಗಿ ಗೈಡ್ ಕೂಡ ಮಾಡ್ತಾರೆ. ಎಲೆಕ್ಟ್ರಿಕ್ಕಿಗೆ ನಿಮ್ಮ ಡೈಲಿ ಯೂಸಿಗೆ ಒಂದು ವೆಹಿಕಲ್ ಬೇಕಂದರೆ ಒಂದು ಸಲ ನೀವು ಈ ವೆಹಿಕಲ್ ಕಡೆ ಹೋಗ್ಬೋದು. ಡೈಲಿ ಯೂಸಿಗೋಸ್ಕರ ನೋಡಿ ಇಂಡಿಯನ್ ರೋಡ್ಸ್ಗಳನ್ನೆಲ್ಲ ನೋಡಿಕೊಂಡು ಇಂಡಿಯನ್ ರೋಡ್ಸಿಗೋಸ್ಕರನೇ ಸ್ಪೆಷಲ್ಲಾಗಿ ಈ ವೆಹಿಕಲನ್ನು ಮಾಡಿರೋದಂತ ನಾನು ನಿಮ್ಗೆ ಹೇಳ್ತೀನಿ.
ಸೊ ಯಾಕೆ ತುಂಬ ಜನ ಎಲೆಕ್ಟ್ರಿಕ್ ಕಡೆನೇ ಶಿಫ್ಟ್ ಆಗ್ತಿದ್ದಾರೆ. ಸೊ ಎಲೆಕ್ಟ್ರಿಕ್ ಕಡೆ ನೀವು ಶಿಫ್ಟ್ ಆಗ್ತಾ ಇದ್ದೀರಾ ಅಂದರೆ ರಿವರ್ ಇಂಡಿ ಕಡೆನೇ ಆಗಿ, ಇಲ್ಲ ಅಂದರೆ ಎಲೆಕ್ಟ್ರಿಕ್ ಕಡೆ ಶಿಫ್ಟ್ ಆಗೋಕ್ಕೆ ಹೋಗಬೇಡಿ. ನಿಮ್ಗೆ ಬೇರೆ ಆಪ್ಷನ್ಸು ಬರುತ್ತೆ, ಬಟ್ಟು ಈ ವೆಹಿಕಲ್ಲು ಇಂಡಿಯನ್ ರೋಡ್ಸಿಗೋಸ್ಕರ ಮಾಡಿರುವಂಥ ವೆಹಿಕಲ್ಲು ಪರ್ಫೆಕ್ಟ್ ಆಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಇವಾಗ ಸ್ವಲ್ಪ ರಶ್ ಮೋಡಿಗೆ ಹಾಕಿ ಬ್ರೇಕಿಂಗ್ ನೋಡ್ಬಿಡೋಣ. ಸೊ ಇವಾಗ 75 ಇದ್ದೀನಿ. ಬ್ರೇಕಿಂಗ್ ಅಂತೂ ಕ್ರೇಜಿ ಆಗಿದೆ ಗುರು, ಕ್ರೇಜಿ ಬ್ರೇಕಿಂಗ್ ಇದೆ. ಸೊ ಸೆಕೆಂಡ್ ಟೈಮ್ ಬ್ರೇಕಿಂಗ್ ಇಲ್ಲಿ ಚೆಕ್ ಮಾಡೋಣ ನಾವು. ಸೊ ಹ್ಯಾಂಡ್ಲಿಂಗ್ ಅಂತೂ ಮಸ್ತಾಗಿದೆ ಗುರು, ಒಂದು ಲಿಟಲ್ ಬಿಟ್ ಆಫ್ ರೋಡು ಮಾಡ್ಬೋದು. ಕ್ರೇಜಿ ಆಗಿರುವಂಥ ಬ್ರೇಕಿಂಗ್ ಇಲ್ಲಿ ನೀವು ನೋಡ್ಬೋದು. ಬ್ರೇಕಿಂಗ್ ರೆಸ್ಪಾನ್ಸ್ ಅಂತೂ ಸಖತ್ತಾಗಿದೆ. ಮತ್ತೊಂದೇನೆಂದರೆ ಬೈಕ್ ಯಾವ ಥರ ಇದೆ ವೆಹಿಕಲ್ ಅಂದರೆ, ಎಲ್ಲ ಲಾಂಗ್ ರೈಡ್ಸು ಟೂರ್ಸ್ ಎಲ್ಲ ಮಾಡ್ತಾರಲ್ಲ ಅವರಿಗೋಸ್ಕರ ಮಾಡಿರೋ ಥರ ಇದೆ ಇದು. ನಾನು ಯಾವ ಥರ ಕೂತಿದ್ದೀನಿ ಅಂದರೆ ಬೈಕಲ್ಲೆಲ್ಲ ಯಾವ ಥರ ನಾವು ಕೂರ್ತೇವೆ ಅಂತ ಒಂದು ಫೀಲಿಂಗ್. ನೀವು ಈ ಥರ ಕೂತ್ಕೊಂಡು ನಿಮ್ಗೆ ಸಾಕಾಗಿದೆಯಾ, ನೆಕ್ಸ್ಟ್ ಈ ಥರ ಕೂತ್ಕೊಳ್ಳಿ, ಆರಾಮ್ಸೆ ಕಂಫರ್ಟೇಬಲ್ ಆಗಿ ರೈಡ್ ಮಾಡಿಕೊಂಡು ಎಷ್ಟೇ ಲಾಂಗ್ ಬೇಕಾದರೂ ಹೋಗ್ಬೋದು. ಕಲರ್ಸ್ಗಳೆಲ್ಲ ನಿಮಗೆ ಡಿಫ್ರೆಂಟ್ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಯೆಲ್ಲೋ ಇದೆ, ಬ್ಲೂ ಇದೆ, ಬ್ಲ್ಯಾಕಿಶ್ ಅಥವಾ ಗ್ರೇ ಅಂತಲೂ ಹೇಳ್ಬೋದು, ಅದು ಇದೆ. ಡಿಫ್ರೆಂಟ್ ಕಲರ್ಸ್ ಬರುತ್ತೆ, ರೆಡ್ ಬರುತ್ತೆ. ಸೊ ಫುಲ್ ಡೀಟೇಲ್ ರಿವ್ಯೂ ಬಂದು ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಇದೆ. ಸೊ ಇದು ಒಂದು ಪರ್ಟಿಕ್ಯುಲರ್ ರೈಡ್ ಯಾವ ಥರ ನಾವು ಇದನ್ನು ರೈಡ್ ಮಾಡಿದಾಗ ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ನಾನು ಶೋರೂಮ್ ಡೀಟೇಲ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಇದೆ. ಸೊ ಇನ್ನೂ ಹೆಚ್ಚಿನ ಡೀಟೇಲನ್ನು ನೀವು ಅಲ್ಲಿ ವಿಸಿಟ್ ಆಗಿ ಕಲೆಕ್ಟ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.